ಇಬ್ರಿಗೆ ಮಾತ್ರ ಬಂದಿಲ್ಲ ಅಂತ. ಯಾರ್ಯಾರಿಗೆ ಬಂದಿಲ್ರಿ? ಎಲ್ಲರಿಗೆ ಕಷ್ಟ ನೋವುಗಳು ದುಃಖಗಳು ಇರುವ. ಯಾರಿಗ ಕಷ್ಟ ನೋವು ದುಃಖಗಳು ಬಂದಿಲ್ಲ ಅಂದ್ರೆ ಹೇಳೇನ್ರಿ? ಹೇಳಿ ಅವ್ ಹುಟ್ಟೆಯಲ್ಲಿ ನೋಡ್ರಿ ಅಪ್ಪವ್ರಿ, ಇದು ನಮ್ಗ ಗೊತ್ತೈತಿ, ನೀವೇನು ಹೇಳೋದ್ ಬಗ್ಗೆ ಅಂತೀರಿ ನೀವು. ಆದ್ರೆ ಇನ್ನೊಬ್ಬ ಅದ ನೋಡ್ರಿ, ಯಾರಿರ್ಬೋದ್ರಿ ಅವ? ಈ ಭೂಮಿ ಒಳಗೆ ಹುಟ್ಟ್ಯಾನವ, ಹುಟ್ಟಿದ್ರು ಸತ್ತಂಗದ ನೋಡ್ರಿ. ಅದಾರೇನ್ರಿ ಯಾರು ಇಲ್ಲಿ? ಇಲ್ಲಂತೂ ಮುನ್ವಳಿ ಒಳಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಕಷ್ಟ ನೋವು ದುಃಖಗಳು ಬರೋದು ಮನುಷ್ಯನಿಗೆ ಬರ್ತಾವೆ ವಿನಃ ಹುಟ್ಟಲಾರದ ಮನುಷ್ಯನಿಗೆ ಬರೋದಕ್ಕೆ ಸಾಧ್ಯ ಐತೇನ್ರಿ? ನೋಡ್ರಿ, ಎಷ್ಟು ಒಳ್ಳೆಯ ಕಾರ್ಯಗಳನ್ನ ನಾವು ಮಾಡಬೇಕು ಅಂದ್ರ ಈ ಭವಚಕ್ರ ಕಾಲಚಕ್ರದೊಳಗ ಹುಟ್ಟು ಸಾವು ಅನ್ನುವಂಥದ್ದು ಏನು ಕಾಲಚಕ್ರ ಐತಲ್ಲ, ಈ ಕಾಲಚಕ್ರವನ್ನ ಮೀರಿ ನಮಗೆ ಇನ್ನೊಂದು ಜನ್ಮ ಹುಟ್ಟು ಅನ್ನೋದು ಇರಬಾರ್ದಂತ ಹಂಗ ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಬರೀತಾರ. ಅವ್ರು ಯಾರು ಅಂದ್ರ ಮಹಾತ್ಮರ, ಯೋಗಿಗಳ, ಸಾಯಿಬಾಬಾನಂತವ್ರು, ಸಿದ್ಧಾರೂಢರಂತವ್ರು, ಅಂಕಲಿಗೆ ಅಡವಿ ಸಿದ್ದಪ್ಪನಂತವ್ರು. ಅಂಕಲಿಗೆ ಅಡವಿ ಸಿದ್ದಪ್ಪನವರು 770 ವರ್ಷ ಬದುಕಿದ್ರಂತವ್ರು. 8 ವರ್ಷ ರೀ, ಆದ್ರೆ ಮ್ಯಾಲಿಂದ 70 ವರ್ಷ ಬದುಕೋಲಾಗ್ಯವ್ ನಾ ಇತ್ತೀಚೆಗೆ ಬಟಕ್ಕಂದು ಬಿಡಾಗತ್ತಿ. 70 ಎಲ್ಲಿರಿ, ಇನ್ನ 20 ಈಗ ಮೊಣಕಾಲು ನೋವು, ಕಾಲು ನೋವು, ತಲೆ ನೋವು ಹೊಂಟು ಬಿಟ್ಟವ್ರಿ. ಸಣ್ಣ ಸಣ್ಣ ವಯಸ್ಸಿಗೆ ಶುಗರ್ ಬರಾಕತ್ತಾವು, BP ಬರಾಕತ್ತಾವು. ಎದಕ್ರಿ ಮನುಷ್ಯನಿಗೆ ಎದಕ್ ಬರಾಕತ್ತಾವು? ಹರಾಮಿ ತಿನ್ನಾಕತ್ತಾವು, ಹರಾಮಿನ ಹೊಂಟಾವು. ಮನೆ ಒಳಗ ತಂದೆ ತಾಯಿಗಳ ಅವುಗಳಿಗೆ ಒಬ್ರೊಬ್ರು ಮಕ್ಕಳ್ರಿ, ಅಪ್ಪವ್ರ ಒಬ್ಬ ಸಿಂಗಲ್ ಸಿಂಹ ಹಂಗ ಬೆಳೆಸಾಕತ್ತೀವ್ರಿ ಅಂತಾವು. ಎಲ್ಲಿ ಸಿಂಹದಂಗ ಬೆಳಿಬೇಕ್ರಿ ಅವ? ಆಗಿನ ಕಾಲದೊಳಗೆ 5 ಜನ 6 ಜನ ಮಕ್ಕಳು ಇರ್ತಿದ್ದು, ತಂದೆ ತಾಯಿಗಳು ಹೊಡಿತಿದ್ರು, ಶಿಕ್ಷಕರು ಬಡಿತಿದ್ರು. ಇತ್ತೀಚೆಗೆ ಒಂದು ನ್ಯೂಸ್ ನೋಡಿದೆ ನಾನು, ನೀವೆಲ್ಲರೂ ಕೂಡ ಕೇಳಿರಿ ಅಂತ ಭಾವಿಸ್ಕೊಳ್ತೀನಿ ನಾನು. ನಮ್ಮ ರಾಜ್ಯದೊಳಗ ಅಲ್ಲ, ಅನ್ಯ ರಾಜ್ಯದೊಳಗ ಒಬ್ಬ ಶಿಕ್ಷಕನ ಎದೆಗೆ ಒಬ್ಬ ಹುಡುಗ ಗುದ್ದಿರುವಂತ ಘಟನೆಯನ್ನು ಇತ್ತೀಚೆಗೆ ನೋಡಿದೆ ನಾವು ಸೋಷಿಯಲ್ ಮೀಡಿಯಾದೊಳಗೆ. ನೋಡ್ರಿ, ಮಕ್ಕಳು ಎಲ್ಲಿವರೆಗೆ ಬೆಳೆಯಾಗತ್ತಾವು? ಆ ಮಕ್ಕಳಿಗೆ ಕಾಯಕ ಅಂದ್ರ ಗೊತ್ತಿಲ್ಲ, ಸತ್ಯ ಶುದ್ಧವಾಗಿರುವಂತ ದಾಸೋಹ ಅಂದ್ರ ಗೊತ್ತಿಲ್ಲ. ಅದ ತಿಳಿಬೇಕು ಅಂದ್ರೆ ಇಂಥ ಪ್ರವಚನ ಕರ್ಕೊಂಡು ಬರಬೇಕು. ಪ್ರವಚನಕ್ಕೆ ಎಲ್ಲಿ ಬರ್ತಾವ್ರಿ ಅವು? ಒಂದ್ ಕಡೆ ಮ್ಯಾಲ ತಂದೆ ತಾಯಿಗಳ ಪ್ರವಚನ ನಡೆಯೋ ಅಂದ್ರ ಮನಸ್ಸು ಒಂದ್ ಕಡೆ, ದಾಬಾ ಕಡೆ, ಬಾರ ಕಡೆ ಜಗ ಕತಿರ್ತದ್ರಿ. ಅದ ಈ ಕಡೆ ಪ್ರವಚನಕ್ಕೆ ಒಟ್ಟ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಬ್ರು ಜಗಳ ಮಾಡಾಕತ್ತಿದ್ರ ಅಂತ. ಏನಂತ ಜಗಳ ಮಾಡಾಕತ್ತಿದ್ರ ಅಂದ್ರ, ಓ ಗೆಳೆಯ ಮೂವಿಗೆ ಹೋಗೋಣ ನಡಿ ಅಂದಂತ ಒಬ್ಬ. ಇನ್ನೊಬ್ಬ ಇಲ್ಲ ಮೂವಿಗೆ ಬೇಡ, ನಾಟಕ ಮಸ್ತ್ ಇಲ್ಲೇ ಮಗ್ಲ ಬದಾಮಿ ಒಳಗ ನಾಟಕ ನಡೆದತ್ತ, ನಾಟಕ ನೋಡೋ ನಡಿ ಅಂದಂತ ಇನ್ನೊಬ್ಬ. ಯಾರು ಕಿತ್ತಾಪಟ್ಟಿ ಜಗಳ ಆಡಕತ್ತಾವು. ಇಂಥ ಜಗಳ ಮಧ್ಯದೊಳಗ ನಮಗೂ ಬೇಡ ನಿನಗೂ ಬೇಡ, ಒಬ್ಬ ಅದಂತಡಿ 3ನೇದು ಗೆಳೆಯ ಅಂತ ಇನ್ನೊಬ್ಬನ ಗೆಳೆಯನ್ ಕರೆಸಿದ್ರು. ಅವ ಮಸ್ತ್ 3 ಬಟ್ ವಿಭೂತಿ ಪಟ್ಟ ಬಡ್ಕೊಂಡು, ಮಸ್ತ್ ಕಿವಿಗೆ ಬಡ್ಕೊಂಡು, ಇಡೀ ದೇಹಕ್ಕೆ ಬಡ್ಕೊಂಡು, ಕೈಗೆ ಬಡ್ಕೊಂಡು ಅವ ಬಂದಿದ್ದ. ಅಲ್ಲಿ ಅವ ಬಂದ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೋತ ಇಬ್ರು ಗೆಳೆಯರ ಮಧ್ಯದೊಳಗೆ ಬಂದವ್ರ. ದೋಸ್ತ ನಾವ್ ಇಬ್ರು ಜಗಳ ಆಡಕತ್ತೀವಿ, ಒಬ್ಬ ಮೂವಿಗೆ ಹೋಗೋಣ ಅಂತಾನ, ಒಬ್ಬ ನಾಟಕ ಹೋಗೋಣ ಅನ್ನಕತ್ತಾನ. ಮತ್ತ ನೀ ಯಾವ್ದು ಹೇಳ್ತೀನಿ ನೋಡು ಅಲ್ಲೇ ಹೋಗೋಣ ಅಂದ ಅವ. ಅವಾಗ ಅವ ಏನ್ ಅನ್ಬೇಕ್ರಿ, ದೋಸ್ತ ಮೂವಿನೂ ಬೇಡ, ನಾಟಕ ಬೇಡ, ಇಲ್ಲ ಅಪ್ಪವ್ರ ಪ್ರಭುಕುಮಾರ್ ಅಪ್ಪವ್ರದ್ದು ಪ್ರವಚನ ನಡೆದತ್ತ, ಪ್ರವಚನಕ್ಕೆ ಹೋಗೋಣ ನಡಿ ಅಂದಂತ ಅವ. ಅವಾಗ ಅವ್ರು ಕೇಳ್ತಾರೇನ್ರಿ? ಇಬ್ರು ಸಾಧ್ಯನೇ ಇಲ್ಲ ಅವ್ ಕೇಳಾಕ. ಅವಾಗ ಅವರು ಇಬ್ರು ಒಳಗ ಮತ್ತೆ ಡಿಸೈಡ್ ಮಾಡ್ಕೊಂಡು ಒಂದು ಮಾತಿಗೆ ಬಂದ್ರು ನೋಡ್ರಿ. ಅವರು ಏನು ಬಂದ್ರು ಅಂದ್ರ, ಒಂದು ಕಾಯಿನ್ ತಗೊಳ್ಳೋಣ, 1 ರೂಪಾಯಿ ತಗೊಳ್ಳೋಣ, ಅದನ್ನ ಮ್ಯಾಲ ತೂರೋಣ. ಒಂದ್ ಕಡೆ ರಾಜ ಬಂದ್ರ ಮೂವಿಗೆ ಹೋಗೋಣ, ರಾಣಿ ಬಂದ್ರ ನಾಟಕ ಹೋಗೋಣ, ಗೋಟ್ ಬಿದ್ರ ಪ್ರವಚನಕ್ಕೆ ಹೋಗೋಣ ಅಂದಂತ ಅವ ಬಗ್ಗೆ. ಗೋಟ್ ಬೀಳಕ್ ಸಾಧ್ಯ ಐತೇನ್ರಿ? ಬೀಳಕ್ ಸಾಧ್ಯ ಐತೇನ್ರಪ್ಪ? ಇಲ್ಲ ಇಲ್ಲ. ಗೋಟ್ ಬೀಳಬಹುದು ಯಾವಾಗ್ರಿ? 1,000 ಸಲ ಮ್ಯಾಲ ತೂರಿದಾಗ 1 ಸಲ ಗೋಟ್ ಬೀಳಬಹುದು. 1,00,000 ಸಲ ತೂರಿದಾಗ 1 ಸಲ ಗೋಟ್ ಬೀಳಬಹುದು. ಇಲ್ಕಂದ್ರೆ ಇಲ್ಲ. ನೋಡ್ರಿ, ಗೋಟ್ ಅನ್ನೋದು ಹೆಂಗೈತ ಅಂದ್ರ ಕೇವಲ ಲಕ್, ಅದೃಷ್ಟ ಇತ್ತು ಅಂದ್ರ ಗೋಟ್ ಬೆತ್ತ ಜೈ ಅನ್ಕೊಂತ ಪ್ರವಚನಕ್ಕೆ ಹೋಗೋದು
ನೋಡ್ರಿ, ಇಂಥ ನಾಟಕ ಸಿನಿಮಾಗಳ ಮಧ್ಯದೊಳಗ ಲಕ್ಕ ಅದೃಷ್ಟದಂಗ ಬರುವಂತ ಜನ ಎಲ್ಲೈತಂದ್ರ ಅದು ಮುನುವಳಿ ಭಕ್ತರ ಅನ್ನೋದನ್ನ ಇಲ್ಲಿ ಹೇಳ್ಬೇಕಾಗ್ತದ. ನೋಡ್ರಿ ಬಹಳ ಜನ ಕೈಕಾಲಗಳು ಎಲ್ಲಿ ಜಗ್ತಾವಂದ್ರ ಕೆಟ್ಟದ ಕಡೆನ ಜಗತಾವು. ಆದ್ರೆ ನೋಡ್ರಿ, ಇಂಥ ಪ್ರವಚನಕ್ಕೂ ಬಹಳ ಕಡಿಮೆ. ಅಡವಿ ಸಿದ್ಧರು, ಅಂಕಲಿಗೆ ಅಡವಿ ಸಿದ್ಧರು 770 ವರ್ಷ ಏನು ಬದುಕಿದ್ರು, ಎಲ್ಲ ಕಡೆ ಸಂಚಾರ ಮಾಡಿದ್ರು ಅವರು. ಇವತ್ತ ಅಪೋರು ಅಂಕಲಿಗೆ ಅಪೋರು ಇವತ್ತು ವೇದಿಕೆಯನ್ನು ಅಲಂಕರಿಸ್ತಾರ ಕಾಣ್ತದ. ಇವತ್ತು ಸಾನ್ನಿಧ್ಯ ಸ್ಥಾನವನ್ನ ಅಲಂಕರಿಸ್ತಾರೆ. ನಿಮಗೆಲ್ಲ ಬಹಳ ಚಿರಪರಿಚಿತಾರೆ ಈಗಿನ ಅಜ್ಜವರು. ಅಂಕಲಿಗೆ ಅಡವಿ ಸಿದ್ಧರು ನೋಡ್ರಿ, ಕೆಟ್ಟದ್ದು ಹೆಂಗಿರ್ತದ ಅಂದ್ರ ಯಾವುದೋ ರೂಪದೊಳಗೆ ಹೆಂಗ ಬರ್ತದ ಅಂದ್ರ, ಯಾವಾಗ ಅಂಕಲಿಗೆ ಅಡವಿ ಸಿದ್ದಪ್ಪನ ಮಠಕ್ಕೆ ಯಾರು ಬಂದು ಹಿಂಗೆ ಬೇಡಿಕೊಳ್ತಿದ್ರು, ಸಿದ್ದಪ್ಪನ ಮಠಕ್ಕೆ ಯಾರ ದಾಸೋಹಕ್ಕೆ ಏನರ ಕೊಡ್ತಿದ್ರ, ಕೊಟ್ಟಂತ ಭಕ್ತರಿಗೆ ಅವರು ಬೇಡಿದ್ದನ್ನ ಇಷ್ಟಾರ್ಥಗಳನ್ನು ಕೊಡುವಂತ ಶಕ್ತಿ ಅಡವಿ ಸಿದ್ದಪ್ಪನ ಕಡೆ ಇತ್ತಂತ. ಒಬ್ಬ ತಂದೆ ತಾಯಿಗಳು ಬಂದು ಅಡವಿ ಸಿದ್ದಪ್ಪನ ಕಡೆ ಗದಿಗೆ ಮುಂದೆ ನಿಂತು ಬೇಡಿಕೊಳ್ತಾರಂತ, ಅಡವಿ ಸಿದ್ದಪ್ಪ, ನಾವು ಮದುವೆಯಾಗಿ 11 ವರ್ಷ ಆಯ್ತಪ್ಪ, ಮಕ್ಕಳಾಗಿಲ್ಲ, ಮಕ್ಕಳ ಭಾಗ್ಯವನ್ನು ಕೊಡು, ನಿನ್ನ ಮಠಕ್ಕೆ ದಾಸೋಹಕ್ಕೆ ನಾನು ಮಡಿಯಿಂದ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಬಂದ ದಾಸೋಹವನ್ನು ಮಾಡ್ತೀನಿ ಅಂತ ಬೇಡಿಕೊಂಡು ಹೋಗಿ, ಅಲ್ಲೇ ಒಂದು 7 ಕಿಲೋಮೀಟರ್ ದೂರದೊಳಗೆ ಒಂದು ಹಳ್ಳಿ. ಆ ಹಳ್ಳಿಗೆ ದಂಪತಿಗಳು ಹೋಗಿ ರಾತ್ರಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರ. ಮಡಿಯಿಂದ ಬೆಳಗ್ಗೆ ಎದ್ದು 4 ಗಂಟೆಗೆ ಸ್ನಾನ ಮಾಡಿಕೊಂಡು ಮಡಿಯಿಂದ ಪ್ರಸಾದವನ್ನು ತಯಾರು ಮಾಡ್ತಾಳೆ ತಾಯಿ. ಪ್ರಸಾದವನ್ನ ತಯಾರು ಮಾಡಿ ಆ ಪ್ರಸಾದವನ್ನ ಆಗಿನ ಕಾಲದೊಳಗ ಈ ಬಹಳ ಚಲೋ ಗಾಡಿ ವ್ಯವಸ್ಥೆಗಳು ಇರಲಿಲ್ಲ, ಕಾರಿನ ವ್ಯವಸ್ಥೆಗಳು ಇರಲಿಲ್ಲ. ಅವಾಗೆಲ್ಲ ಒಂದು ಕಡೆ ಟ್ರೈನ್ ಒಳಗೆ ಹೋಗ್ಬೇಕು, ಹೋಗಿ ಬಂಡಿ ಒಳಗೆ ಹೋಗ್ಬೇಕು, ಬಿಟ್ರೆ ಬಂಡಿ ಒಳಗೆ ಹೋಗ್ಬೇಕು, ಚಕ್ಕಡಿ ಬಂಡಿ ಒಳಗೆ ಹೋಗ್ಬೇಕು. ಇಂಥ ಕಾಲದೊಳಗ ಚಕ್ಕಡಿ ಬಂಡಿ ಒಳಗೆ ಎಲ್ಲ ಮೃಷ್ಟಾನ್ನ ಭೋಜನವನ್ನು ಇಟ್ಟುಕೊಂಡು ಪ್ರಸಾದವನ್ನು ಇಟ್ಟುಕೊಂಡು 8 ಕಿಲೋಮೀಟರ್ ಹಾದಿ ಉದ್ದಕ್ಕೂ ಶಿವ ಅನ್ಗುತ್ತ ಆ ತಂದೆ ತಾಯಿಗಳು ಬರಾಕತ್ತಿದ್ರಂತ. ಯಾವಾಗ ಅಡವಿ ಸಿದ್ದಪ್ಪನ ಬಾಯಿ ಒಳಗ ಮನಸ್ಸೊಳಗ ನೆನೆಸ್ಕೊಂತ ತಾಯಿ ಬರಾಕತ್ತಿದ್ಲು. ಆ ತಗೊಂಡು ಬರುವಂತ ಪ್ರಸಾದದ ಹಿಂದಗಡೆ ಒಬ್ಬ ಭಿಕ್ಷೆ ಬೇಡುವಂತ ಒಂದು ಸಣ್ಣ ಮಗು ಭಿಕ್ಷಾಂ ದೇಹಿ ಅಂತ ಒಂದು ತಟ್ಟೆ ಹಿಡ್ಕೊಂಡು ಬಂದಿರ್ತದ. ಯಾವಾಗ ಭಿಕ್ಷಾಂ ದೇಹಿ ಅಂತ ಹಿಂಗ ತಟ್ಟೆ ಹಿಡ್ಕೊಂಡು ಹಿಂಗ ಬರಾಕತ್ತಿತ್ತು, ಮೈ ಎಲ್ಲ ಬಟ್ಟೆಗಳು ಹರಿದಾವು, ಜಳಕ ಮಾಡಿ 8 ದಿನ ಆಯ್ತು, ಮುಖಕ್ಕೆಲ್ಲ ಕರಿಯ ಮಸಿಗಳು ಬೆಳೆದು ಬಿಟ್ಟವರು. ಇಂಥ ಪರಿಸ್ಥಿತಿ ಒಳಗ ಮಗು ಕೇವಲ ಬಾಳ ಅಂದ್ರೆ ಒಂದು 12-14 ವರ್ಷದ ಮಗು ಕಾಣ್ತದ. ಅಮ್ಮ ಭಿಕ್ಷಾಂ ದೇಹಿ, ಅಮ್ಮ ಭಿಕ್ಷಾಂ ದೇಹಿ, ಅಮ್ಮ ಭಿಕ್ಷಾಂ ದೇಹಿ ಅಂತ ಹಿಂಗ ಒದರ್ಕೊಂತ ಅನ್ಕೊಂತ ಬರುವಂತ ಸಂದರ್ಭದೊಳಗ ಅಷ್ಟ ಮೃಷ್ಟಾನ್ನ ಭೋಜನವನ್ನ ಒಂದು 500-600 ಜನಕ್ಕೆ ಆಗುವಷ್ಟು ಪ್ರಸಾದವನ್ನ ಆ ತಾಯಿ ತೆಗೆದುಕೊಂಡು ಹೊಂಟಾಳ. ಆದ್ರೂ ಕೂಡ ತಾಯಿ ಏನಂತಾಳ ಅಂದ್ರ, ಮಡಿಯಿಂದ ತಗೊಂಡು ಹೊಂಟಿ, ನೀನೇನು ಅಪಶಕುನ ಅಂತ ಬಂದಿ, ನಡಿ ಆ ಕಡೆ ಅಂತಾಳಕ್ಕೆ. ಮಡಿಯಿಂದ ಅಡವಿ ಸಿದ್ದಪ್ಪನ ಮಠಕ್ಕೆ ತಗೊಂಡು ಹೊಂಟಿ, ನೀನೇನು ಅಪಶಕುನ ಅಂತ ನಡು ಮಧ್ಯದೊಳಗೆ ಬಂದಿ, ನಡಿ ಆ ಕಡೆ. ಯಾವಾಗ ತಾಯಿ ಆ ಮಗುವನ್ನ ಹಿಂಗ ಆ ಕಡೆ ಕಳಿಸಿ ಚಕ್ಕಡಿ ತಗೊಂಡು ಮುಂದೆ ಹೊಂಟ್ಲು ನೋಡ್ರಿ. ಯಾವಾಗ ಅಡವಿ ಸಿದ್ದಪ್ಪ ಅಂತ ಅನ್ಕೊಂತ ಹೋಗುವಾಗ ಮಗುವಿನ ಹಸಿವು ಕೇಳಬೇಕಲ್ರಿ, ಕೇಳ್ತದೇನು ನೋಡ್ರಿ. ಹೊಟ್ಟಿ ತುಂಬಿದವನಿಗೆ ಹಸಿವಿನ ಬೆಲೆ ಗೊತ್ತಾಗೋದಿಲ್ಲ. ಹಸಿವಿನ ಬೆಲೆ ಗೊತ್ತಾಗಬೇಕು ಅಂದ್ರ ಉಪವಾಸ ಬಿಡ್ರಿ. ಮನ್ಯಾಗ ಊಟ ಇಲ್ಲಾರ್ದಂಗ ನಿಮಗೆ ಬೆಳೆಸಿದ್ರು ಅವಾಗ ಗೊತ್ತಾಗತ್ತ, ಅವ ಹೊಟ್ಟೆ ಹಸುವಾಗೈತ, ಅಪ್ಪ ನನಗೆ ಅವ ಊಟನ ಕೊಡೋಲ್ಲ ಅಂತೀರಿ. ನಿಮಗ ಹೊಟ್ಟಿ ತುಂಬಾ ನಿಮ್ಮ ತಂದೆ ತಾಯಿಗಳ ದುಡದ ತಂದ ಹಾಕಿರ್ತಾರ. ಹೊಟ್ಟೆ ತುಂಬಿದ ಮ್ಯಾಲ ಹಸಿವಿನ ಬೆಲೆ, ಬಡತನದ ಬೆಲೆ, ಕಷ್ಟದ ಬೆಲೆ, ನೋವಿನ ಬೆಲೆ ಹೆಂಗ ಗೊತ್ತಾಕ್ಕವ್ರಿ ಮಕ್ಕಳಿಗೆ? ಅದು ಗೊತ್ತಾಗಬೇಕು ಅಂದ್ರ ತಂದೆ ತಾಯಿಗಳ ಮನೆ ಒಳಗ ಲಕ್ಷ ರೂಪಾಯಿಗಳನ್ನ ಇಟ್ಕೊಂಡು ಮಗ ಬೇಡಿದಾಗ ಒಮ್ಮೆ ತಗೋ ಮಗ ಅಂತ ಕೊಟ್ರ ಮಕ್ಕಳ ನೋವು ಅಂದ್ರೆ ಏನು ಗೊತ್ತಾಗೋದಿಲ್ಲ, ದುಡಿಮೆ ಅಂದ್ರೆ ಏನು ಗೊತ್ತಾಗೋದೇ ಇಲ್ಲ ನೋಡ್ರಿ. ಅದು ಗೊತ್ತಾಗಬೇಕು ಅಂದ್ರ ನಿಮ್ಮ ಮನೆ ಒಳಗ ಲಕ್ಷ ರೂಪಾಯಿಗಳಿರ್ಲಿ, ಕೋಟಿ ರೂಪಾಯಿಗಳಿರ್ಲಿ, ಮಕ್ಕಳ ಮುಂದೆ 1 ರೂಪಾಯಿ ಇಲ್ಲ ಮಗ, ದುಡದ ನೀನು ತಿನ್ನೋ ಮಾರಾಯ ಅಂತ ಮಕ್ಕಳಿಗೆ ಹೇಳಿದ್ರಿ ಅದ್ರ ಮಕ್ಕಳು ಹೆಮ್ಮರವಾಗಿ ಚಲೋ ಸಂಸ್ಕಾರಯುತರಾಗಿ ಬೆಳಿತಾರ ನೋಡ್ರಿ. ಈ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ನಿಮ್ಮೂ ಕಮ್ಮಕ್ಕವ್ರಿ. ಇವತ್ತ ಲಕ್ಷ ಹಳ್ಳಿಗಳ ನಮ್ಮ ಭಾರತ ದೇಶದೊಳಗದಾವು. ಲಕ್ಷ ಹಳ್ಳಿಗಳು, ಗ್ರಾಮಗಳು ಭಾರತ ದೇಶದೊಳಗಿರುವಾಗ ಎಟ್ಟ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಈ ನಾಡಿನೊಳಗೆ ಹುಟ್ಟಿಕೊಂಡು ಬಿಟ್ಟಾವ ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಗೂಗಲ್ ಒಳಗೆ ಹೋಗಿ ಸರ್ಚ್ ಮಾಡ್ರಿ, ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಡ್ರಿ. ಅದನ್ನ
ಒಂದು ವರ್ಷ ಆದ್ಮೇಲೆ ಮತ್ತೆ ಸರ್ಚ್ ಮಾಡ್ರಿ, ಒಂದು 4 ಅಲ್ಲಿ ವೃದ್ಧಾಶ್ರಮಗಳು ಏರೇ ಬಿಟ್ಟಿರ್ತಾವ. ಸತ್ಯ ಬೇಕಾದ್ರೆ ನೋಡ್ರಿ, ನೀವು ವಿಚಾರ ಮಾಡ್ರಿ. ಎದಕ್ರಿ ಇವೆಲ್ಲ? ಕಡಿಮೆ ಆಗಬೇಕಾಗಿರುವಂತ ವೃದ್ಧಾಶ್ರಮಗಳು ಹೆಚ್ಚಾಗತ್ತವ ಅಂದ್ರ ಮಕ್ಕಳಿಗೆ ತಾಯಿ ಕೊಡುವಂತ, ತಂದೆ ಕೊಡುವಂತ ಸಂಸ್ಕಾರಗಳು ಕಡಿಮೆ ಆಗಾಕತ್ತಾವು. ನಿಮ್ಮ ಮನೆ ಒಳಗ ಕ್ವಿಂಟಾಲ್ ಗಟ್ಲೆ ಅಕ್ಕಿರ್ಲಿ, ಮಕ್ಕಳಿಗೆ ಉಪವಾಸ ಅಂದ್ರೆ ಏನು ಅನ್ನೋದು ಒಂದು ದಿನ ಕಲಸ್ರಿ. ಅವಾಗ ಮಕ್ಕಳಿಗೆ ಹಸಿವಿನ ಬೆಲೆ ಗೊತ್ತಾಕತ್ ನೋಡ್ರಿ. ಯಾವಾಗ ಹಸ್ಕೊಂಡು ಅಮ್ಮ 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 ಅಂತ ಒದರ್ಕೊಂತ ಬರುವಂತ ಆ ಮಗು ಯಾವಾಗ ಚಕ್ಕಡಿಯಿಂದ ಬರಾಕತ್ತಿತ್ತು, ಇದೇನಿದು ಅಪಶಕುನ ಬರಾಕತ್ತಿತ್ತ. ಅಪ್ಪ ಅಡವಿ ಸಿದ್ದಪ್ಪನ ಮಠಕ್ಕೆ ನಾನು ಪ್ರಸಾದವನ್ನ ಮಡಿಯಿಂದ ತಗೊಂಡು ಹೊಂಟೀನಿ, ಈತ ಮುಟ್ಟಿ ಅದನ್ನ ಸಾದಾ ಮಡಿ ಮಾಡಕತ್ತಾನಲ್ಲ ಅಂತ ತಾಯಿ ಭಾವಿಸ್ಕೊಂಡು ಸ್ಪೀಡ್ ಹೊಂಟ್ಲು ನೋಡ್ರಿ. ಮುಂದೆ ಮಗು ಕೇಳಬೇಕಲ್ರಿ, ಮಗು ಕೇಳಬೇಕಲ್ಲ, ಹಸಿವು ಕೇಳಬೇಕಲ್ಲ. ಮಗು ಬಹಳ ಹಸಿವಿಂದ ಓಡೋಡಿ ಅವ ಕೊಡು ಅವ ಕೊಡು ಅವ ಕೊಡು ಅಂತ ಓಡಿ ಬಂದಿದ್ದ. ಆ ಚಕ್ಕಡಿ ಗಾಲಿ ಹಿಂಗ್ ಹಿಡ್ಕೋಬೇಕು ಅಂತ ಹಿಂಗ್ ಹಿಡ್ಕೊಳಕ್ ಹೋಗತ್ತ, ಆ ಚಕ್ಕಡಿ ಗಾಲಿ ಹಿಂಗ ತಿರುವಿ ಕೆಳಗೆ ಬಿದ್ದ ಆ ಮಗು ಸತ್ತು ಹೋಗಿ ಬಿಡ್ತದ. ಯಾವಾಗ ಮಗು ಸತ್ತು ಹೋಯ್ತು ಅವಾಗ ತಾಯಿ ಕರುಣೆ ಅನ್ನೋದು ಹುಟ್ಟಬೇಕಲ್ರಿ. ತಾಯಿ ಏನಂತಾಳ್ರಿ, ಸತ್ರ ಸಾಯಲಿ ಬಿಡು ನಡಿಸಿದ್ದಾರು ಅಡವಿ ಸಿದ್ದಪ್ಪನ ಮಠಕ್ಕೆ ಅಂದ್ಲಕ್ಕಿ. ಇದೇನಿದು ಅಪಶಕುನ ಸತ್ತು ಹೋಯ್ತಲ್ಲ ಅಂತ ತಿಳ್ಕೊಂಡು ಆ ಮಗುವನ್ನ, ಅಲ್ಲೇ ಸತ್ತಂತ ಮಗುವನ್ನ ಬಿಟ್ಟು ಅಡವಿ ಸಿದ್ದಪ್ಪನ ಮಠಕ್ಕೆ ಬಂದ್ಲಂತ. ಅಡವಿ ಸಿದ್ದಪ್ಪನವರು, ಅಡವಿ ಸಿದ್ಧರು ಯೋಮಕಾಯ, ಮೈ ತುಂಬ ವಿಭೂತಿಯನ್ನು ಹಚ್ಚಿಕೊಂಡು ಕೊಳ್ಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಒಳಗಡೆ ಪೂಜೆಗೆ ಕುಳಿತಿರುವಂತ ಸಂದರ್ಭದೊಳಗೆ ಎತ್ತರ ಕಾಯದೊಳಗಿರುವಂತ ಅಡವಿ ಸಿದ್ಧರು ಪೂಜೆ ಮುಗಿಸ್ಕೊಂಡು ಹೊರಗೆ ಬರುವವರೆಗೂ ತಾಯಿ ತಂದೆ ಅಲ್ಲೇ ಕಾಯ್ತಾರವ್ರು. ಕಾದ ಒಂದು 15-20 ನಿಮಿಷಕ್ಕೆ ಅಡವಿ ಸಿದ್ಧರು ಹೊರಗೆ ಬರ್ತಾರೆ. ಅಡವಿ ಸಿದ್ದಪ್ಪನವರು ಹೊರಗೆ ಬಂದ ಹೊರಗಡೆ ಕುಳಿತಿದ್ರು. ಬಂಡಿಯ ಚಕ್ಕಡಿಯ ತುಂಬಿಕೊಂಡಿರುವಂತ ಪ್ರಸಾದವನ್ನು ದಾಸೋಹಕ್ಕೆ ಅಲ್ಲೇ ಇಟ್ಟಿದ್ರು. ಅಡವಿ ಸಿದ್ದಪ್ಪ ಅವರು ಹಿಂಗ ಬಂದ ತಕ್ಷಣ ಅವರಿಗೆ ನಮಸ್ಕಾರ ಸಾಷ್ಟಾಂಗ ಹಾಕಿದ್ರು. ನಮಸ್ಕಾರ ಸಾಷ್ಟಾಂಗ ಹಾಕಿ ಅಡವಿ ಸಿದ್ದಪ್ಪನವರಿಗೆ ತಂದೆ ತಾಯಿ ಅಂತಾಳಕ್ಕೆ, ಅಪ್ಪ ನಿನ್ನ ಯೋಮ ಶಕ್ತಿ, ನಿನ್ನ ತಪಸ್ಸಿನ ಶಕ್ತಿ ಎಷ್ಟು ದೊಡ್ಡದೈತ ಅಂದ್ರ, ಏನು ಸುತ್ತಮುತ್ತಲು ಹಳ್ಳಿಗಳದಾವಲ್ಲ, ಈ ಸುತ್ತಮುತ್ತಲು ಹಳ್ಳಿಗಳ ಏನು 100 ಹಳ್ಳಿಗಳದಾವಲ್ಲ, ಈ ಹಳ್ಳಿಗಳಿಗೆ ನಿನ್ನ ಮಠಕ್ಕೆ ದಾಸೋಹಕ್ಕೆ ಏನಾದ್ರೂ ತಂದು ಕೊಟ್ರ ಅವರಿಗೆ ಬೇಡಿದ್ದನ್ನ ನೀನು ಕೊಡ್ತೀಯ ಅಂತ, ಎಷ್ಟೋ ಜನಕ್ಕೆ ಮಕ್ಕಳಿಲ್ಲಾರ್ದವ್ರಿಗೆ ಮಕ್ಕಳ ಭಾಗ್ಯವನ್ನು ಕೊಡ್ತೀಯ ಅಂತ ನಾನು ಕೇಳ್ಪಟ್ಟಿನಪ್ಪ. ನನಗೆ 11 ವರ್ಷದಿಂದ ಮಕ್ಕಳ ಭಾಗ್ಯ ಅನ್ನೋದಿಲ್ಲ, ನೀನು ಮಕ್ಕಳ ಭಾಗ್ಯವನ್ನು ಕೊಡು ಅಡವಿ ಸಿದ್ದಪ್ಪ ಅಂತ ಅವ್ವ ಹಿಂಗ ಕೈ ಮುಕ್ಕೊಂದು ಹಿಂಗ ಬೇಡಿಕೊಳ್ಳುವಂತ ಸಂದರ್ಭದೊಳಗ ಅಡವಿ ಸಿದ್ದಪ್ಪನವ್ರು ಹಿಂಗ ಗೋಣ್ ಕೆಳಗಿದ್ದವ್ರು ಹಿಂಗ ಮ್ಯಾಲ ಹಾಕಿದ್ರಂತ. ಅಡವಿ ಸಿದ್ದಪ್ಪನವ್ರು ಹಿಂಗ ಗೋಣ ಮ್ಯಾಲ ಹಾಕಿದ್ರಂತ. ನೋಡ್ರಿ, ಆಗಿನ ಕಾಲದೊಳಗ ಮೊಬೈಲ್ಗಳು ಇರಲಿಲ್ಲ, ತಂತ್ರಜ್ಞಾನಗಳು ಇರಲಿಲ್ಲ, ಇಷ್ಟ ಸ್ಪೀಡ್ ಯುಗ ಆಗಿನ ಕಾಲದೊಳಗೆ ಇರಲಿಲ್ಲ. ಆಗಿನ ಕಾಲದೊಳಗ ನಾವೆಲ್ಲ ದೂರದೊಳಗೆ ಇಂಥ ಜಾತ್ರೆ ಇಲ್ಲಿ ನಡೆಯಕತ್ತಂದ್ರೆ ಸೋಷಿಯಲ್ ಮೀಡಿಯಾದೊಳಗ ಎಲ್ಲಿ ಕುಳಿತಿರ್ತೀವಿ ಅಲ್ಲೇ ನೋಡಬಹುದು. ಎಷ್ಟು ತಂತ್ರಜ್ಞಾನ ಬೆಳೆದೈತಂದ್ರ ಇವತ್ತು ನೋಡ್ರಿ, ಎಲ್ಲ ನಮಗೆ ಬೇಕಾಗಿದ್ದ ಎಲ್ಲವೂ ಕೂಡ ಗೂಗಲ್ ಒಳಗೆ ಸಿಗ್ತದೆ ಇವತ್ತು, ಹೌದಲ್ರಿ? ಬರೇ ಈ ಪ್ರವಚನ ಬೇಕಂದ್ರೆ ಯೂಟ್ಯೂಬ್ ಒಳಗ ಗೂಗಲ್ ಒಳಗೆ ಹೊಡೆದು ಬಿಟ್ಟಿರಂದ್ರೆ ಅದು ಬರ್ತೈತಿ ಇವತ್ತು. ಅಷ್ಟು ಫಾಸ್ಟ್ ಯುಗದೊಳಗೆ ಇವತ್ತು ನಾವು ಮುಂದುವರಿಯಾಕತ್ತೀವಿ. ನನಗೆ ಅನ್ಸಾಕತ್ತೈತಿ, ಏನು ಅನ್ಸಾಕತ್ತೈತಿ ಅಂದ್ರೆ ನಾ ಹಂಗ ಚರ್ಚೆ ಮಾಡಕತ್ತಿರ್ತೀನಿ ಒಳಗೊಳಗೆ. ಏನು ಚರ್ಚೆ ಮಾಡಕತ್ತಿರ್ತೀನಿ ಅಂದ್ರೆ ಇಷ್ಟು ಫಾಸ್ಟ್ ಯುಗ ಹೊಂಟೈತ. ಇತ್ತೀಚೆಗೆ GH ಮೀಡಿಯಾ ಅನ್ನುವಂಥ ಎಷ್ಟೋ ಚಾನಲ್ಗಳು ಹುಟ್ಟುಕೊಂಡು ಪ್ರವಚನಗಳನ್ನು ಸೋಷಿಯಲ್ ಮೀಡಿಯಾದೊಳಗೆ ಬಿಡಾಕತ್ತಾರ. ಎಷ್ಟೋ ಪ್ರವಚನಗಳ ಏನು ವಚನಗಳು ಬೇಕು ಗೂಗಲ್ ಒಳಗೆ ಒಂದು ಸರ್ಚ್ ಮಾಡಿದ್ರೆ ಎಲ್ಲ ಸಿಗಾಕತ್ತಾವು. ಮುಂದೊಂದು ದಿನ ಪ್ರವಚನ ಏನು ಕಾರ್ಯಕ್ರಮಗಳು ಇಂಥ ವೇದಿಕೆ ಒಳಗೆ ನಡೀತಾವೋ ಇಲ್ಲೋ ಅನ್ನೋದು ನನಗೆ ಡೌಟ್ ಆಗೈತ್ರಿ. ನಡೀತಾವನ್ರಿ? ನೀವು ಇರ್ತಿರಿಲ್ರಿ ಅವಾಗ, ನಾನು ಇರಂಗಿಲ್ಲ, ನೀವು ಇರಂಗಿಲ್ಲ ಅವಾಗ ನೋಡ್ರಿ. ಮುಂದೆ ನೀವೇನು ಹೂ ಅನ್ನಕ್ಕೆ ಹೋಗ್ಬೇಡ್ರಿ, ಅಷ್ಟು ಭಾವುಕರಾಗಿ. ಅಪ್ಪ ಅವ್ರ ಹೂ ಅಂದ್ರು ನಿಮಗೆ ಕಷ್ಟ, ಹೂ ಅನ್ಲಿಲ್ಲ ಅಂದ್ರೂ ಕಷ್ಟ, ಸುಮ್ ಕೂತ್ರು ಕಷ್ಟ, ಚಪ್ಪಾಳಿ ಹೊಡೆದ್ರು ಕಷ್ಟ. ಅಪ್ಪ ಅವ್ರು ನೀವು ಯಾರ್ರಿ ಅಂತ ಕೇಳ್ತೀರಿ ನೀವು, ಹೌದಲ್ರಿ? ಹಂಗೇನಿಲ್ಲ, ಇವತ್ತು 1ನೇ ದಿನ ರೀ, ನಾಳೆಯಿಂದ ಐತೆ ನೋಡ್ರಿ. ಯಾವಾಗ ಅಡವಿ ಸಿದ್ದಪ್ಪನವರು ಹೆಂಗ ಹೊರಗಡೆ ಬಂದಿದ್ರು, ಹೊರಗಡೆ ಬಂದಿರುವಂತ ಸಂದರ್ಭದೊಳಗ
ಯಾವಾಗ ಅಡವಿ ಸಿದ್ದಪ್ಪನವರು ಹಿಂಗ ಗೋಣ ಕೆಳ ಹಾಕಿದವ್ರು ಗೋಣ ಮ್ಯಾಲೆ ಎತ್ತಿ ಒಂದೋ ಮಾತು ಹೇಳಿದ್ರಂತ, ನಿನಗ ಕೊಟ್ಟಿರುವಂತ ಮಗುವನ್ನ ನೀನು ಹಾದಿ ಒಳಗ ಕಳ್ಕೊಂಡಿ, 7 ಜನ್ಮದೊಳಗ ನಿನಗ ಮಕ್ಕಳ ಭಾಗ್ಯನೇ ಇಲ್ಲ, ನಡಿ ಹೋಗು ಅಂದ್ರಂತ ಅಡವಿ ಸಿದ್ದಪ್ಪನವರು. ತಂತ್ರಜ್ಞಾನಗಳಿರ್ಲಿಲ್ಲ, ಮೊಬೈಲ್ ಒಳಗ ಲೈವ್ ನೋಡುವುದಿರ್ಲಿಲ್ಲ. ಹೆಂಗ ಗೊತ್ತಾಗಿರ್ಬೋದ್ರಿ ಅಡವಿ ಸಿದ್ದಪ್ಪನವ್ರಿಗೆ? ಎಷ್ಟು ಶಕ್ತಿ, ಯೋಗಕಾಯಿ ಎಷ್ಟು ದೊಡ್ಡದಿತ್ತು. 3 ಅಂತರ ಹಿಂಗೆ ಹೇಳ್ತಿದ್ರಂತ ಪೂಜೆ ಕುಳಿತಿರುವಂತ ಸಂದರ್ಭದೊಳಗ. ಎಷ್ಟರ ದೊಡ್ಡ ಶಕ್ತಿ ಇರಬೇಕು. ಆತನೇ ಮುರುಗೇಂದ್ರ ಶಿವಯೋಗಿಗಳ ಜಾತ್ರೆ ನಡೆದಿರುವಂತ ಸಂದರ್ಭದೊಳಗ, ತೇರು ನಡೆದಿರುವಂತ ಸಂದರ್ಭದೊಳಗ ಮುರುಗೋಡದ ಅಪೋರು ಲಿಂಗದೊಳಗ ತೇರ ಹಿಂಗ ಹೋಗೋದನ್ನ ಲಿಂಗದೊಳಗ ನೋಡಿದ್ರಂತ ಮುರುಗೋಡದ ಅಪಗಳು. ನೋಡ್ರಿ ಎಷ್ಟು ಶಕ್ತಿ. ಆಗಿನ ನಮ್ಮ ಯೋಗಿಗಳು ತಪಸ್ವಿಗಳು ಹೆಂಗಿದ್ರು, ಯೋಗಿಗಳು ತಪಸ್ವಿಗಳು ಹೆಂಗಿದ್ರ. ಹಾನಗಲ್ ಕುಮಾರಪ್ಪನ ಬಗ್ಗೆ ನೀವೆಲ್ಲ ಕೇಳಿರಿ, ಕುಮಾರ ಶಿವಯೋಗಿಗಳ ಬಗ್ಗೆ ಕೇಳಿರಿ, ಅತನಿಯ ಮುರುಗೇಂದ್ರ ಶಿವಗಳ ಬಗ್ಗೆ ಕೇಳಿರ್ತೀರಿ. 8 ವರ್ಷದಿಂದ ನಡೆದತ್ರಿ ಇಲ್ಲಿ ಪ್ರವಚನ. 8 ವರ್ಷ ಭಾಳ ಅಂದ್ರೆ ಒಂದು 25 ವರ್ಷ ಮೇಲ ಆತನ್ರಿ. ಭಾರಿ ಪುಣ್ಯವಂತರು ಬಿಡ್ರಿ ನೀವು. ಮತ್ತು ಅಷ್ಟೇ ಅಲ್ರಿ, ಇತ್ತೀಚೆಗೆ ಇಲ್ಲೇನು ಬಸವಪುರ ನಡೀತಲ್ರಿ, ಈ ನೆಲದೊಳಗೆ ಏನು ಬಸವಪುರ ನಡೀತಲ್ಲ, ಎಲ್ಲ ಕಣ್ಣುಗಳು ಒಂದೊಂದು ಕಡೆ, ಎಲ್ಲ ಹಾದಿಗಳು ಎಲ್ಲಿಗೆ ಅಂದ್ರೆ ಬಸವ ಕಲ್ಯಾಣ ಕಡೆ, ಬಸವ ಕಲ್ಯಾಣ ಕಡೆ, ಬಸವ ಕಲ್ಯಾಣ ಕಡೆ ಅನ್ನುವಂಥ ಒಂದು ಮಾತಿತ್ತು. ಆದ್ರೆ ನೋಡ್ರಿ, ಎಲ್ಲ ಹಾದಿಗಳು, ಎಲ್ಲ ಕಣ್ಣುಗಳು ಎಲ್ಲಿಗೆ 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 ಅನ್ನುವಂಥ ಒಂದಿಷ್ಟು ಇತ್ತೀಚೆಗೆ ಸದ್ದು ಮಾಡಿರುವಂಥ ಯಾವುದು ಅಂದ್ರೆ ಮುನ್ವಳ್ಳಿ ಒಳಗೆ ನಡೆದಿರುವಂಥ ಬಸವ ಪುರಾಣ ಒಂದು ಕಡೆ ಸದ್ದು ಮಾಡ್ತದ. ಹೌದಲ್ರಿ? ನಾನು ಪೂರ್ವದೊಳಗೆ ಹೇಳಿದ್ನಲ್ರಿ ನಿಮಗೆ, ನಾನು ಇಲ್ಲಿ ಮುನ್ವಳ್ಳಿ ಒಳಗೆ ಹೇಳಿರುವಂಥ ಸಂದರ್ಭದೊಳಗೆ ಯಾಕೆ ಅಷ್ಟು ಪ್ರೀತಿಯಿಂದ ಒಪ್ಕೊಂಡಿ ಅಂದ್ರೆ ಮುನ್ನೋಳಿಯ ಭಕ್ತರು ಬಹಳ ಭಕ್ತಿವಂತರು ಅಂತ. ಭಕ್ತಿಯನ್ನ ಎಲ್ಲಿರ್ತದ ಅಲ್ಲಿ ಸ್ವಾಮಿ ನೀವು ಕರೀಲಿಲ್ಲ ಅಂದ್ರೂ ಅಲ್ಲಿ ಜಗಾಕತಿರ್ತದ. ಅದು ನೋಡ್ರಿ, ಸಕ್ರೆ ಡಬ್ಬಿ ಕಡೆ ಕೇಳಿ ಮಾಡಿ ಇರುವೆಗಳು ಹೊಕ್ಕವನ್ರಿ. ಹೆಂಗೆ ಹೊಕ್ಕವ್ರಿ? ನೀವು ಅದ್ರ ಮೇಲೆ ಸಕ್ರೆ ಡಬ್ಬಿ ಮೇಲೆ ಉಪ್ಪು ಅಂತ ಬರೆದ್ರು ಸಕ್ರೆ ಡಬ್ಬಿ ಕಡೆನೇ ಹೊಕ್ಕವ್. ಇನ್ನೂ ಮನುಷ್ಯ ತಪ್ಪಬೋದು ಒಂದೊಂದು ಸಲ ಮನುಷ್ಯ ತಪ್ಪಬೋದು. ಸಕ್ರೆ ಡಬ್ಬಿ ಮೇಲೆ ನೀವು ಮನ್ಯಾಗ ಹೋಗಿ ಹೆಂಗ ಪರೀಕ್ಷೆ ಮಾಡ್ರಿ, ಸಕ್ರೆ ಡಬ್ಬಿ ಮೇಲೆ ಉಪ್ಪು ಅಂತ ಬರ್ದಿಡ್ರಿ. ಮಾರನೇ ದಿನ ಅವ ಗಂಡ ಚಾ ಮಾಡ್ಕೊಳಕ್ ಬಂದಾಗ ಅದ ಸಕ್ರೆ ಇರ್ಬೋದು ತಡಿ ಅಂತ ತಿಳ್ಕೊಂಡು ಉಪ್ಪನ ಚಾ ಒಳಗೆ ಹಾಕಿ ಉಪ್ಪು ಕುಡಿದು ಬಿಟ್ಟಿರ್ತಾನ ನಾವು. ಪರೀಕ್ಷೆ ಮಾಡ್ರ ನಮ್ಮ ಮಾಡೋನ್ ತಡ್ರಿ, ಅಪ್ಪವ್ರು ಭಾಳ ಚಲೋ ಉಪಾಯ ಹೇಳಕತ್ತಾರಂತೀರಿ ನೀವು. ಸಿಟ್ಟಿದ್ದ ಗಂಡ ಹಾಲ್ ತಡಿ. ನೋಡ್ರಿ, ಒಂದೊಂದು ಸಲ ಇರುವಿಗಳ ನಮ್ಮ ಮನುಷ್ಯರ ಹಾದಿ ತಪ್ಪಬಹುದು, ಆದ್ರೆ ಇರುವಿಗಳು ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಹಂಗ ಇರುವಿಗಳ ಹೆಂಗ ಸಕ್ರಿ ಕಡೆನ ಹೊಕ್ಕಾವು. ಮಹಾತ್ಮರ ಮುನ್ವಳ್ಳಿ ಒಳಗ ಬರಾಕತ್ತಾರ, ಮುನ್ವಳ್ಳಿ ಕಡೆ ಬರಾಕತ್ತಾರ ಅಂದ್ರೆ ಇಲ್ಲಿ ಭಕ್ತಿ ಅದ್ಭುತ ಕಲೆ ಇಲ್ಲಿ ಮೊಳಗಾಕತ್ತಂತ ಎಲ್ಲ ಮಹಾತ್ಮರ ಯೋಗಿಗಳು ಇಲ್ಲಿ ಬರಾಕತ್ತಿರ್ತಾರ ನೋಡ್ರಿ. ಶಿವಯೋಗ ಮಂದಿರ ಕಡೆ ನಾನು ಇಲ್ಲಿ ಭಾಳ ಖುಷಿ ಆಯ್ತು ನನಗೆ ಬಂದಂಥ ಸಂದರ್ಭದೊಳಗೆ. ಶ್ರೀಶೈಲ ಹಿರೇಮಠರವ್ರು ಇದ್ರು. ಹಿಂಗೆ ಆ ಮಠಕ್ಕೆ ಹೋಗುವಂಥ ಸಂದರ್ಭದೊಳಗೆ ಅಲ್ಲೊಂದು ಮಗು ಹಿಂಗೆ ನಮಸ್ಕಾರ ಮಾಡ್ತಿ, ಭಾಳ ಸಣ್ಣ ಮಗು ಅದು. ಬಂದ ಕೂಡನೆ ಹಿಂಗೆ ಅವಸರದೊಳಗೆ ಹೋಗುವಾಗ ಹಿಂಗೆ ಬಂದದ, ಹಿಂಗೆ ಉದ್ದ ನಮಸ್ಕಾರ ಸಾಷ್ಟಾಂಗ ಹಾಕ್ತಿರಿ. ಅದು ಮಗು ಎಷ್ಟು ಸಂಸ್ಕಾರ ಐತಲ್ರಿ ನಾಡಿನೊಳಗೆ. ನೋಡ್ರಿ, ಎಲ್ಲರ ಮೇಲೆ ವಿಭೂತಿ ಕಾಣಕತ್ತಾವು, ಎಲ್ಲರ ಹಣಿ ಮೇಲೆ ವಿಭೂತಿ ಕಾಣಕತ್ತಾವ. ಗೋನ್ ಕೆಳಗೆ ಹಾಕತ್ತಾರ. ಸ್ವಲ್ಪ ಜನ ಹಚ್ಕೊಂಡ್ ಬರ್ಲಾರ್ದವ್ರು. ಎದಕ್ಕೆ ಹೇಳಿರ್ಬೇಕು ಹೇಳ್ರಿ? ನಾಳೆಯಿಂದ ವಿಭೂತಿ ಹಚ್ಕೊಂಡ್ ಬರ್ತೀರ ಅಂತ ಹೇಳಕತ್ತೀನಿ ನಾನು. ಇಲ್ರಿ ಅಪ್ಪವ್ರ, ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಒಂದು ತಾಸು ಕೂಡೋದ್ರೊಳಗೆ ವಿಭೂತಿ ಎಲ್ಲ ಹೋಗ್ಬಿಟ್ಟತ್ರಿ. ನೀವು ಮೊದ್ಲ ಕೇಳ್ಬೇಕಿಲ್ರಿ ಇರ್ತಿತ್ತದ ಅಂತ ಅಂತೀರಿ ನೀವು. ಹಂಗೇನಿಲ್ಲ, ನಾಳೆಯಿಂದ ಹಚ್ಕೊಂಡ್ ಬರ್ತೀರಿ. ಹಿಂದ ಕುಂತವ್ರ ಹಾಜರಿ ಹಾಕ್ರಿ, ಒಂದ್ಸಲ ಹಿಂದ ಕುಂತವ್ರ ಕೈ ಹಾಜರಿ ಹಾಕ್ರಿ. 3 ತಿಂಗಳು ರಾಮಾಯಣದ ಕತೆ ಕೇಳಿದ್ನಂತ ಒಬ್ಬ. ಮನೆ ಒಳಗ 3 ತಿಂಗಳು ರಾಮಾಯಣದ ಕತೆ ಕೇಳಿದ್ನಂತ. ರಾಮ ರಾವಣಾಗಿ ಇವನ ಬರ್ತಾರ ನೋಡ್ರಿ ಅದ್ರೊಳಗ. ಕತೆ ಕೇಳಿದ ಮೇಲೆ ಕೊನೆಗೆ ಶಾಸ್ತ್ರಿಗಳು 3 ತಿಂಗಳು ಹೇಳಿ ಬಸ್ನಾಗ ಹೊಂಟಿದ್ರಂತ. ಅವ್ರು ಬಸ್ನಾಗ ಹೋಗುವಂತ ಸಂದರ್ಭದೊಳಗ ಬಂದಂತ ನೋಡ್ರಿ, ಅವ ಸೇವಾ ಮಾಡೋ ಗೌಡ್ರ ಮನೆ ಒಳಗಿದ್ದಂಥ ವ್ಯಕ್ತಿ. ಆಗಿನ ಕಾಲದೊಳಗೆ ಈ ಪುರಾಣ ಪ್ರವಚನಗಳ ಕಥೆಗಳು ಹೆಂಗೆ ಹಚ್ಚುತ್ತಿದ್ರು ಅಂದ್ರೆ ಈ ಗೌಡ್ರ ಮನೆ ಮುಂದ್ಗಡೆ ಹಚ್ಚುತ್ತಿದ್ರು. ಯಾಕಂದ್ರೆ ಗೌಡ್ರ ಮನೆಗಳು ಇಂಬಿರ್ತಿದ್ವು ಅಂತ. ಭಾಳ ಚಲೋ ಇಂಬಿರ್ತಿದ್ದು, ಭಾಳ ಚಲೋ ಗಿಡಗಳು ಇರ್ತಿದ್ವು, ಆಲದ ಮರ ಇರ್ತಿದ್ದು. ಆ ಗಿಡದ ಕೆಳಕ್ಕಂತ ಪ್ರವಚನ ಹೇಳಕತ್ರ ಎಷ್ಟು ಗುರುಕುಲ ಪದ್ಧತಿಗಳು ನೀವೆಲ್ಲ ಈಗೆಲ್ಲ ಮಟ್ಟ ಮಾಯ ಹೋಗ್ಬಿಟ್ಟವು. ನೋಡ್ಬೇಕಂದ್ರೆ ಅವು ಚಿತ್ರಗಳನ್ನು ಬಿಡಿಸಿರ್ಬೇಕು. ಅಪ್ಪ ಅವರು ಗುರುಕುಲ ಪದ್ಧತಿ ಹಿಂಗಿತ್ತು ನೋಡ್ರಿ ಅಂತ ಅವಾಗ ಕಣ್ತರದ್ ನೋಡ್ತೀವಿ ನಾವು.
ನೋಡ್ರಿ ಅವಾಗಿನ ಕಾಲದೊಳಗೆ ಗೌಡ್ರ ಮನೆ ಒಳಗೆ ಏನು ನಡೀತಿದ್ದು, 3 ತಿಂಗಳು ರಾಮಾಯಣದ ಮಹಾಭಾರತದ ಕಥೆಯನ್ನು ಕೇಳಿದಂತ ಕೇಳಿ ಆಮೇಲೆ ಶಾಸ್ತ್ರಿಗಳ ಬಸ್ ಹತ್ತಿ ಹೋಗುವಂತ ಸಂದರ್ಭದೊಳಗೆ ಆ ಗೌಡ್ರ ಮನೆ ಒಳಗೆ ಒಬ್ಬ ಸೇವಾ ಮಾಡುವಂತ ಓಡಿ ಬಂದ ಕೂಡ ಶಾಸ್ತ್ರಿಗಳು ಹಿಂಗೇನು ಬಸ್ ಹೊಂಟಿತ್ತು, ನಿಲ್ಲಿಸ್ ಅಂದ್ರ ಅವ್ರಿಗೇನು ಆಸೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಕಾಣಿಕೆ ಏನ್ರ ಗೌಡ್ರು ಹೆಚ್ಚು ಕೊಟ್ಟು ಕಳಿಸಿರ್ಬೇಕು, ತಂದು ಕೊಡಾಕತ್ತಿರ್ಬೇಕು, ಅದಕ್ಕೆ ನಿಲ್ಲಿಸ್ಬೇಕಂತ ಅವ್ನು ನಿಲ್ಸಿದ್ ನಾವು. ಯಾವಾಗ ಶಾಸ್ತ್ರಿಗಳ ಬಸ್ ನಿಲ್ಸಿದ್ರು ಇವ್ ಓಡೋಡಿ ಬಂದಲ್ರಿ ಸೇವಕ, ಓಡಿ ಬಂದವನ ಶಾಸ್ತ್ರಿಗಳ ನಿಲ್ಲಿಸಪ್ಪ ನಮ್ಮ ವ್ಯಕ್ತಿ ಬರಾಕತ್ತಾನ, ಏನೋ ಕೊಡಾಕ್ ಬರಾಕತ್ತಾನ, ನಿಲ್ಲಿಸ್ ಓಡಿ ಬಂದವನ ಬಸ್ ಒಳಗೆ ಹತ್ತಿದ್ನ. ಏನಪ್ಪ ಏನು ಗೌಡ್ರಿ ಏನ್ರ ಕೊಟ್ಟು ಕಳಿಸಿದ್ರೇನ? ಏನಿಲ್ರಿ, ನೀವು ಈ ಮಹಾಭಾರತದ ಕತೆ ಹೇಳಾಕತ್ತಿದ್ರಲ್ರಿ, ರಾವಣ ರಾಕ್ಷಸ ರಾಮ ರಾಕ್ಷಸ ಏನೇನೋ ಹೇಳಾಕತ್ತಿದ್ರಲ್ರಿ, ಅದ್ರ ಒಳಗ ರಾಮ ರಾವಣ ರಾಕ್ಷಸ ಅಂತ ಕೇಳಿದ್ ನಾವು. ಅವಾಗ ಶಾಸ್ತ್ರಿಗಳು ಏನ್ ಅನ್ಬೇಕ್ರಿ, ಅವರು ರಾಮನೂ ರಾಕ್ಷಸ ಅಲ್ಲಪ್ಪ, ರಾವಣನೂ ರಾಕ್ಷಸ ಅಲ್ಲ, ನಿನ್ನ ಮುಂದೆ 3 ತಿಂಗಳು ಹೇಳಿನಲ್ಲ ನಾನಾ ರಾಕ್ಷಸ, ಹೋಗಿ ನಡಿ ಅಂದ್ರಂತ ಅವ್ರು. ಕತೆ ಹಂಗೇನ ಆಗದಿಲ್ಲ ಅಲ್ರಿ ಅಲ್ಲಿಂದ ಕುಂತವ್ರು. ಹಾ ರೀ, ಯಾಕಂದ್ರೆ ಭಾಳ ಅದ್ಭುತವಾಗಿ ಜನ ಸೇರಿರಿ ನೋಡ್ರಿ, ಯಾವ ಕುರ್ಚಗಳ ಕಾಲೇ ಇಲ್ಲಿ ಅಷ್ಟು ಅದ್ಭುತವಾಗಿ ಸೇರಿರಿ, ಈ ಕಡೆ ಅದ್ಭುತವಾಗಿ ಸೇರಿರಿ, ಭಾಳ ಖುಷಿ ಆಗ್ತದ. ಭಕ್ತಿಯ ನಾಡಿನೊಳಗೆ ಕರ್ನಾಟಕದೊಳಗೆ ಬಸವಣ್ಣ ನಡೆದಾಡಿರುವಂಥ ಪುಣ್ಯ ಭೂಮಿ ನೋಡ್ರಿ. ಇಷ್ಟು ಅದ್ಭುತವಾಗಿರುವಂಥ ಗುಡಿ ನೋಡಿರುವಂಥ ಸಂದರ್ಭದೊಳಗೆ ನನಗೆ ಬಹಳ ಖುಷಿ ಆಯ್ತು. ಅದ್ಭುತವಾಗಿರುವಂಥ ಗುಡಿ, ಸಾಯಿಬಾಬಾವ್ರ ಗುಡಿ. ಮುಂದೊಂದು ದಿನ ಈ ಕ್ಷೇತ್ರ ಹೆಂಗೆ ಬೆಳಿಬೇಕಂದ್ರೆ ಮತ್ತೆ ಶಿರಡಿ ಸಾಯಿಬಾಬಾರು ಶಿರಡಿಗೆ ಹೋಗ್ಬೇಕು ಆ ಕ್ಷೇತ್ರವನ್ನು ನೋಡಾಕ, ಮತ್ತೆ ಇನ್ನೊಂದು ಕ್ಷೇತ್ರವನ್ನು ಎಲ್ಲಿ ನೋಡ್ಬೇಕಂದ್ರೆ ಮುನವಳ್ಳಿ ಪಟ್ಟಣದೊಳಗೆ ಹೋಗಿ ಶಿರಡಿ ಸಾಯಿಬಾಬಾ ಅವ್ರು ನೋಡ್ಬಿಟ್ಟಿವಿ ಅಂದ್ರೆ ಅಲ್ಲಿ ಹೋಗಿದ್ದಕ್ಕೂ ಅಟ್ಟ ಪುಣ್ಯ ಬರ್ತದ, ಇಲ್ಲಿ ಹೋಗಿದ್ದಕ್ಕೂ ಅಟ್ಟ ಪುಣ್ಯ ಬರ್ತದ ಅನ್ನುವಂಗ ನೀವು ಗುಡಿ ಕಟ್ಟ್ರಿ. ಅಷ್ಟು ಅದ್ಭುತವಾಗಿ ಗುಡಿ ಕಟ್ಟ್ರಿ. ಅದು ಗುಡಿ ನೋಡ್ರಿ, ಅಲ್ಲಿಂದ ಮ್ಯಾಲೆ ಹತ್ಕೊಂಡು ಹೋಗೋದು, ಒಳಗೆ ಅದ್ಭುತವಾಗಿರುವಂಥ ಗುಡಿ. ಇದಕ್ಕೊಂದು ಬಹಳ ದೊಡ್ಡದಾಗಿರುವಂಥ ಇತಿಹಾಸ. ಸಾಯಿಬಾಬಾ ಅವರು ಬಹಳ ಅದ್ಭುತವಾಗಿರುವಂಥ 8 ಸೂತ್ರಗಳನ್ನು ಹೇಳಿದರು. ಅದ್ಭುತವಾಗಿರುವಂಥ